ಜನಿವಾರ ತೆಗೆದು ಹಾಕೋದಾಗಿರ್ಬೋದು, ಶಿವದಾರ ಆಗಿರ್ಬೋದು, ಮತ್ತು ಧಾರ್ಮಿಕ ಒಂದು ಸಿಂಧೂರ ಆಗಿರ್ಬೋದು, ಹೆಣ್ಮಕ್ಳ ತಾಳೆ ಆಗಿರ್ಬೋದು. ಈಗ ನೀವು ಈ ವಿಷಯ ಚರ್ಚೆನೂ ಆಗ್ಯದ. ಮಾರ್ಗಸೂಚಿ ಮಾಡೋದು ಇವರು ಸುಪ್ರೀಂ ಕೋರ್ಟ್ ಸಹಿತ ಒಪ್ಪಿಗೆ ಕೊಟ್ಟಂದ್ರೆ ನಮಗೂ ನಿಮಗೂ ಗೊತ್ತಿದ್ದ ವಿಷಯ ಅದ. ಯಾಕಂತಂದ್ರೆ ಈ ಪರೀಕ್ಷೆಗಳು ಪವಿತ್ರವಾಗಿ ಕಾಫಿ ರಹಿತವಾಗಿ ಮಾಲ್ ಪ್ರಾಕ್ಟೀಸ್ ಆಗಲಾರ್ದಂಗೆ ನಡಿಬೇಕಾಗ್ಯದ. ಇದು ಮೂಲ ಉದ್ದೇಶ ಪರೀಕ್ಷೆ. ಇದರ ಅರ್ಥ ಯೋಗ್ಯರು ಮಾತ್ರ ಒಳಗೆ ಹೋಗಲಿ, ಅಯೋಗ್ಯರು ಹೊರಗೆ ಹೋಗಲಿ ಅನ್ನುವಂಥದ್ದು. ಆದರೂ ಇಲ್ಲಿ ಗದ್ದಲ ನಡೀತಾ ಇರ್ತಾರೆ. ನಿಮಗೆ ಗೊತ್ತಿದ್ದ ವಿಷಯ ಏನಲ್ಲ. ಯಾಕಂದ್ರೆ KPSC UPSC ಸಹಿತ ಎಕ್ಸಾಮ್ಗಳೆಲ್ಲ ಕಡೆ ಈಗ ಇದನ್ನು ರೂಲ್ಸ ಮಾಡಿಬಿಟ್ಟಿದ್ದಾರೆ. ಆದರೂ KPSCಯಲ್ಲಿ ಸಾಕಷ್ಟು ಈಗಾಗಲೇ ಹಿಂದೆ ನೋಡಿದ್ದೀರಿ ನೀವು, ನಾವು ನೋಡಿದ್ದೀವಿ. ಸಿಂಧೂರ್ ಬಿಂದಿ ಅಂತಾರೆ, ಅದ್ರೊಳಗೆ ತಾಳಿ ಒಳಗೆ ಎಲ್ಲೆಲ್ಲೋ ಒಂದು ಸ್ವಲ್ಪ ಇವನ್ ಜನಿವಾರದಲ್ಲಿ ಯಾವುದೂ ಧಾರ್ಮಿಕ ಸಂಕೇತ ಅಲ್ಲ, ಈ ಬ್ಲೂಟೂತ್ ಅಂಥದ್ದು ಮತ್ತೇನೋ ಡಿವೈಸಸ್ ಇಟ್ಕೊಂಡ್ಬಂದ ಕಾಫಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. MBBS ಎಕ್ಸಾಮ್ಗಳು ಸಹಿತ ನಡೆಯೋದನ್ನು, ನೀಟ್ ಎಕ್ಸಾಮ್ಗಳು ನಡೆಯೋದನ್ನು ಸಹಿತ ಇದೇ ರೀತಿ ನಡೆಯೋದನ್ನು ನಾವು ನೋಡಿದ್ದೀವಿ. ಬೂಟ್ ಹಾಕೊಂಡು ಬರುವಂಗಿಲ್ಲ, ಮಂಡ ಹಂಗೆ ಹಾಕೊಂಡು ಬರುವಂಥದ್ದು. ಇದೇ ರೀತಿಯಾಗಿ ಇನ್ನೂ ಅನೇಕ ಕಟ್ಟಡಗಳನ್ನು ಹಾಕಿದ್ದಾರೆ. ಇದಕ್ಕೆ ಒಂದೇ ಕಾರಣ, ಇವುಗಳಲ್ಲೇ ಏನಪ್ಪ ಅಂದರೆ ಸಾಧ್ಯಷ್ಟು ಮಟ್ಟಿಗೆ ಮಾಲ್ ಪ್ರಾಕ್ಟೀಸ್ ಒಂದು ರೀತಿ ಅಪರಾಧನ. ಅದು ಅಪರಾಧ ಮಾಡಿ ಅಪರಾಧಿಗಳು ಪಾಸ್ ಆಗೋದಕ್ಕೆ ಹಾದಿ ಮಾಡಿ ಕೊಟ್ಟಂಗೆ ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಅವತ್ತು ನಮ್ಮ ವಿಶ್ವ ಹಿಂದೂ ಪರಿಷದವ್ರು ಬಾಂಧವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರು ನಾವು ಬಹುಸಂಖ್ಯಾತ ಹಿಂದೂಗಳು, ಅಂದರೆ ಎರಡು ಮಾತಿಲ್ಲ. ಆದರೆ ಇದೇ ಒಂದು ನೆಪದಿಂದ ನಾಳೆ ಅಲ್ಲಿ ಮಾಲ್ ಪ್ರಾಕ್ಟೀಸ್ ಆದ್ರೆ, ಕಾಫಿ ನಡೆದ್ರೆ, ಅಯೋಗ್ಯರೊಳಗೆ ಎಂಟ್ರಿ ಆದ್ರೆ, ಒಬ್ಬ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದ ವ್ಯಕ್ತಿ ಹೆಣ್ಣೆ ಇರಲಿ ಗಂಡ ಇರಲಿ, ಆ ವ್ಯಕ್ತಿ ಫೇಲ್ಯೂರ್ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಇದನ್ನು ನಾವು ಇವತ್ತಿನಿಂದ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತದಪ್ಪ ಅಂತಂದ್ರೆ ಅದು ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾಡ್ತಂದ್ರೆ ಅದರಿಂದ ಏನೋ ಒಂದು ಲಾಜಿಕ್ ಅದು. ಲಾಜಿಕ್ ಅನ್ನೋದು ವೈಜ್ಞಾನಿಕ ಸತ್ಯಗಳಿದ್ದಾವೆ. ಅವೊಂದಿಷ್ಟು ಕೆಲವು ಹೊತ್ತ ನಮ್ಮ ಶರೀರದಿಂದ ದೂರಿದ್ರೆ ಅದರಿಂದ ಏನು ಅಪಾಯ ಆಗ್ತಾನೆ? ಅಪಮಾನ ಮಾಡುವಂಥ ವಿಷಯದಲ್ಲಿ ಏನೂ ಇಲ್ಲ.